ಕಲಬುರಗಿಯ ಆಳಂದದಲ್ಲಿರುವಂತಹ ಲಾಡ್ಲೆ ಮಶಾಕ್ ದರ್ಗಾದ ಒಳಭಾಗದಲ್ಲಿರುವಂತಹ ಶಿವಲಿಂಗಕ್ಕೆ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. 15 ಜನರಿಗೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿದ್ದು 15 ಜನರು ಕೂಡ ಒಳ ಪ್ರವೇಶವನ್ನ ಮಾಡಿದ್ದಾರೆ. ಸುತ್ತಲೂ ಕೂಡ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಮೂಲಕ ಹಿಂದೂಗಳ ಹೋರಾಟಕ್ಕೆ ಸಿಕ್ಕಂತ ಅತಿ ದೊಡ್ಡ ಗೆಲುವು. ಲಾಡ್ಲೆ ಮಶಾಕ್ ದರ್ಗಾದೊಳಗಿನ ಶಿವಲಿಂಗ ಪೂಜೆ ನೆರವೇರ್ತಾ ಇದೆ. ಆಳಂದ ದರ್ಗಾದಲ್ಲಿ ಶಿವರಾತ್ರಿ ಹಬ್ಬದ ಹಿನ್ನೆಲೆ ಶಿವಲಿಂಗದ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಹಿಂದೂಗಳ ಹೋರಾಟಕ್ಕೆ ಸಿಕ್ಕಿರುವಂತಹ ಅತಿ ದೊಡ್ಡ ಗೆಲುವು. ಲಾಡ್ಲೆ ಮಶಾಕ್ ದರ್ಗಾ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಅನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಅಲ್ಲಿ ಫೆನ್ಸಿಂಗ್ ಕಂಬಿಗಳನ್ನ ಹಾಕುವ ಮೂಲಕ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. 15 ಜನ ಹಿಂದೂಗಳು ಒಳ ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಒಳಗಿರುವಂತಹ ಶಿವಲಿಂಗಕ್ಕೆ ಪೂಜೆಯನ್ನ ಮಾಡೋದಕ್ಕೆ 6 ಗಂಟೆಯವರೆಗೂ ಕೂಡ ಅವಕಾಶ ಇದೆ. 6 ಗಂಟೆಯವರೆಗೂ ಕೂಡ ಅವಕಾಶ ಇದೆ. 15 ಜನ ಒಳಗಡೆ ಪ್ರವೇಶ ಮಾಡಿದ್ದಾರೆ. 15 ಜನರ ತಂಡ ಈಗ ಅಲ್ಲಿ ಪೂಜೆಯನ್ನ ನೆರವೇರಿಸ್ತಾ ಇರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಶಿವಲಿಂಗವೇ ಇಲ್ಲ ಅಂತೇಳಿ ವಾದವನ್ನ ಮಂಡಿಸಿದ್ರು. ಆದ್ರೆ ಈ ಹಿಂದೆ ಆದೇಶ ಕೊಟ್ಟಿದ್ದು ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈ ಬಾರಿಯೂ ಕೂಡ ಕೊಡಿ ಅಂತೇಳಿ ವಾದವನ್ನ ಕೂಡ ಮಂಡಿಸಲಾಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಈಗ 15 ಜನ ಒಳಗೆ ಹೋಗಿ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ಹೊರಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಅಲ್ಲಿನ ಸ್ಥಿತಿ ಹೇಗಿದೆ ಸದ್ಯಕ್ಕೆ ಮಾಹಿತಿ ಕೊಡಬಹುದಾ ಓಂ ಪ್ರಕಾಶ್? ನಾಗೇಂದ್ರ ಬಾಬು, ಕೋರ್ಟ್ ರಾಘವ ಚೈತನ್ಯ ಶಿವಲಿಂಗ ಪೂಜೆ ಮಾಡೋದಕ್ಕೆ ಒಟ್ಟು 15 ಜನರಿಗೆ ಅವಕಾಶವನ್ನ ನೀಡಿರುವಂತದ್ದು. ಆದ್ರೆ ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಒಟ್ಟು 10 ಜನ ಏನು ಹಿಂದೂ ಮುಖಂಡರು ಇದೀಗ ಕೋರ್ಟ್ನ ಆವರಣ ಲಾಡ್ಲೆ ಮಶಾಕ್ ದರ್ಗಾದ ಒಳಗಡೆ ತೆರಳಿ ರಾಘವ ಚೈತನ್ಯ ಶಿವಲಿಂಗ ಪೂಜೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗ ದೃಶ್ಯದಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಇದು ಪ್ರಮುಖವಾಗಿ ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಎಂಟ್ರಿ ಕೊಟ್ಟಿರುವಂತಹ ಈ ಒಂದು ದ್ವಾರ ಆಗಿರುವಂತದ್ದು. ಇದೇ ಒಂದು ದ್ವಾರದ ಮುಖಾಂತರ ಒಳಗಡೆ ಲಾಡ್ಲೆ ಮಶಾಕ್ ದರ್ಗಾದ ಒಳಗಡೆ ತೆರಳಿ ಅಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗಕ್ಕೆ ಏನು ಈಗಾಗಲೇ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಎಲ್ಲ ಹಿಂದೂ ಮುಖಂಡರು ಕೂಡ ಪೂಜೆಯನ್ನ ಸಲ್ಲಿಸೋದಕ್ಕೆ ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ಕೋರ್ಟ್ 15 ಜನರಿಗೆ ಏನು ತೆರಳಿ ಪೂಜೆ ಮಾಡೋದಕ್ಕೆ ಅವಕಾಶವನ್ನು ನೀಡಿತ್ತು. ಆದರೆ ಕೆಲ ಬಿಜೆಪಿ ಮುಖಂಡರು ಗೈರಾದಂತಹ ಹಿನ್ನೆಲೆಯಲ್ಲಿ ಒಟ್ಟು 10 ಜನರು ತೆರಳಿ ಪೂಜೆಯನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಪೂಜೆಗೆ ಬೇಕಾದಂತಹ ಎಲ್ಲ ರೀತಿಯಾದಂತಹ ಸಾಮಗ್ರಿಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಅಂದ್ರೆ ಗಂಗಾಜಲ ಸೇರಿದಂತೆ ಏನು ಹಾಲು, ಹಣ್ಣು, ಜೊತೆಗೆ ಏನು ಒಂದು ಬಿಲ್ವಪತ್ರೆ ಸೇರಿದಂತೆ ಹೀಗೆ ನಾನಾ ವಸ್ತುಗಳು, ಪೂಜೆಗೆ ಬೇಕಾಗಿರುವಂತಹ ಎಲ್ಲ ವಸ್ತುಗಳನ್ನು ಕೂಡ ತೆಗೆದುಕೊಂಡು ಹೋಗಿರುವಂತದ್ದು. ಹೊರಗಡೆ ಕೂಡ ಸಾಕಷ್ಟು ಜನ ಪೊಲೀಸರು ಕೂಡ ಇದೀಗ ಬಂದೋಬಸ್ತಲ್ಲಿ ಇರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಇಲ್ಲೇ ಹೊರಗಡೆ ಏನು ಎಂಟೈರ್ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾದ ಸುತ್ತಮುತ್ತಲೂ ಕೂಡ ಇರುವಂತದ್ದು. ಇನ್ನು ಇದ್ರ ಜೊತೆಗೆ ಒಳಗಡೆ ಹಿಂದೂಗಳು ಪೂಜೆಗೆ ತೆರಳಿದಂತಹ ಸಂದರ್ಭದಲ್ಲಿ ಅಲ್ಲೂ ಕೂಡ ಏನು ಒಂದು ಡ್ರೋನ್ ಕಣ್ಗಾವಲಿನ ಮೂಲಕ ಅಲ್ಲಿ ಆಗ್ತಾ ಇರುವಂತಹ ಎಲ್ಲ ಕಾರ್ಯಚಟುವಟಿಕೆಗಳನ್ನ ಸೆರೆ ಹಿಡಿಯೋದಕ್ಕೆ ಮತ್ತೆ ನಿಗಾ ವಹಿಸೋದಕ್ಕೆ ಇದೀಗ ಪೊಲೀಸ್ ಇಲಾಖೆ ಮುಂದಾಗಿರುವಂತದ್ದು. ಒಟ್ಟು 4 ಡ್ರೋನ್ ಮುಖಾಂತರ ಅಲ್ಲಿ ಒಳಗಡೆ ನಡೀತಾ ಇರುವಂತಹ ಪೂಜೆಯ ಮೇಲೆ ಪೊಲೀಸರು ಕಣ್ಣಿಟ್ಟಿರುವಂತದ್ದು. ಅದರ ಜೊತೆಗೆ ಆ ಲಾಡ್ಲೆ ಮಶಾಕ್ ಸುತ್ತಮುತ್ತ ಹೊರಭಾಗದಲ್ಲೂ ಕೂಡ ಸಾಕಷ್ಟು ಸಿಸಿಟಿವಿಗಳನ್ನು ಅಳವಡಿಸಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿರುವಂತದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ಈ ಬಾರಿ ಸಾಕಷ್ಟು ವಿಚಾರ ಚರ್ಚೆಗೆ ಬಂದಿರುವಂತದ್ದು. ಅಂದ್ರೆ ಒಳಗಡೆ ಶಿವಲಿಂಗನೇ ಇಲ್ಲ ಅನ್ನುವಂತ ಒಂದಷ್ಟು ವಾದಗಳು ಕೂಡ ಶುರುವಾಗಿತ್ತು. ಅದರ ಮಧ್ಯದಲ್ಲೇ ಕೋರ್ಟ್ ಇದೀಗ ಹಿಂದೂಗಳಿಗೆ ಪೂಜೆಗೆ ಅವಕಾಶ ನೀಡಿರುವಂತದ್ದು. ಆ ನಿಟ್ಟಿನಲ್ಲಿ ಶಿವರಾತ್ರಿ ಹಬ್ಬದಂದು ಹಿಂದೂಗಳು ಶಿವನ ಪೂಜೆಯನ್ನ ಮಾಡ್ತಾರೆ, ಆರಾಧನೆಯನ್ನ ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲಿ ಹಿಂದೂಗಳಿಗೆ ಅವಕಾಶ ಕೊಡಬೇಕು ಅನ್ನುವಂತ ವಾದವನ್ನ ಮಂಡಿಸಿದಂತ ಕೋರ್ಟ್ ಇದೀಗ ಪೂಜೆಗೆ ಅವಕಾಶವನ್ನ ನೀಡಿರುವಂತದ್ದು. ಅದಂತೆ ಪೂಜೆ ಈಗಾಗಲೇ ನಡೀತಾ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಶಿವರಾತ್ರಿ ಹಬ್ಬದ ಹಿನ್ನೆಲೆ ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬ ಆಚರಣೆನ ಮಾಡಲಾಗ್ತಾ ಇದ್ದು ಅನೇಕ ಶಿವನ ದೇಗುಲಗಳಲ್ಲಿ ಇವತ್ತು ವಿಜೃಂಭಣೆಯಿಂದ ಪೂಜಾ ಪುನಸ್ಕಾರಗಳನ್ನ ನೆರವೇರಿಸಲಾಗ್ತಾ ಇದೆ. ರಾಜ್ಯದೆಲ್ಲೆಡೆ ಇವತ್ತು ಮಹಾಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದೆ. ಇತಿಹಾಸ ಪ್ರಸಿದ್ಧ ಓಂಕಾರೇಶ್ವರ ದೇಗುಲದಲ್ಲಿ ಭಕ್ತರ ದಂಡು ಹರಿದು ಬಂದಿದೆ. ದೇವನಹಳ್ಳಿಯಲ್ಲಿ ಇರುವಂತಹ ಇತಿಹಾಸ ಪ್ರಸಿದ್ಧ ಓಂಕಾರೇಶ್ವರ ದೇವಾಲಯ 108 ಲಿಂಗಗಳು ಇರುವಂತಹ ಓಂಕಾರೇಶ್ವರ ದೇವಾಲಯವಿದು.
ಅವರಿಬ್ಬರಿಗೂ ಒಳ್ಳೇದಾಗಿ, ಅವರಿಂದ ನಿಮ್ಗೂ ಒಳ್ಳೇದಾಗಿ, ಓಂಕಾರೇಶ್ವರ ಎಲ್ಲರಿಗೂ ಒಳ್ಳೇದಾಗಿ. ತುಂಬಾ ಚೆನ್ನಾಗಾಯ್ತು ಕಾರ್ಯಕ್ರಮ, ತುಂಬಾ ಚೆನ್ನಾಗಿ ವಾದ್ಯನೂ ಅಷ್ಟೇ. ಭಗವಂತ ನಾವೇ ಮುಂದಕ್ಕೆ पूर्वचरदेवंगणा विशेषणा विशिष्टागम्यस्यानां देवताभ्यो नमः शिवदस्या गोत्रो गोत्रा ದೇವನಹಳ್ಳಿಯಲ್ಲಿರುವಂತಹ ಟೆಂಪಲ್ ಇದು ಓಂಕಾರೇಶ್ವರ ದೇವಸ್ಥಾನ. ಅಲ್ಲಿ ವಿಶೇಷವಾಗಿ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ. ವಿಶೇಷ ಅಲಂಕಾರವನ್ನ ಕೂಡ ಮಾಡಲಾಗಿದೆ. ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಸರತಿ ಸಾಲಿನಲ್ಲಿ ನಿಂತು ಇವತ್ತು ಶಿವನ ದರ್ಶನವನ್ನ ಮಾಡುವ ಮೂಲಕ ಕಲಬುರಗಿಯ ಆಳಂದದಲ್ಲಿರುವಂತಹ ಲಾಡ್ಲೆ ಮಶಾಕ್ ದರ್ಗಾದ ಒಳಭಾಗದಲ್ಲಿರುವಂತಹ ಲಿಂಗಕ್ಕೆ, ಶಿವಲಿಂಗಕ್ಕೆ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. 15 ಜನರಿಗೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿದ್ದು 15 ಜನರು ಕೂಡ ಒಳ ಪ್ರವೇಶವನ್ನ ಮಾಡಿದ್ದಾರೆ. ಸುತ್ತಲೂ ಕೂಡ ಬಿಗಿ ಬಂದೋಬಸ್ತನ್ನ ಕೂಡ ಮಾಡಿಕೊಂಡಿದ್ದಾರೆ. ಈ ಮೂಲಕ ಹಿಂದೂಗಳ ಹೋರಾಟಕ್ಕೆ ಸಿಕ್ಕಂತ ಅತಿ ದೊಡ್ಡ ಗೆಲುವು. ಲಾಡ್ಲೆ ಮಶಾಕ್ ದರ್ಗಾದೊಳಗಿನ ಶಿವಲಿಂಗ ಪೂಜೆ ನೆರವೇರ್ತಾ ಇದೆ. ಆಳಂದ ದರ್ಗಾದಲ್ಲಿ ಶಿವರಾತ್ರಿ ಹಬ್ಬದ ಹಿನ್ನೆಲೆ ಶಿವಲಿಂಗದ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಹಿಂದೂಗಳ ಹೋರಾಟಕ್ಕೆ ಸಿಕ್ಕಿರುವಂತಹ ಅತಿ ದೊಡ್ಡ ಗೆಲುವು. ಲಾಡ್ಲೆ ಮಶಾಕ್ ದರ್ಗಾ ಸುತ್ತಮುತ್ತ ಬಿಗಿ ಬಂದೋಬಸ್ತ್ ಅನ್ನ ಮಾಡಿಕೊಳ್ಳಲಾಗಿದೆ. ನೋಡಿ, ಅಲ್ಲಿ ಫೆನ್ಸಿಂಗ್ ಕಂಬಿಗಳನ್ನ ಹಾಕುವ ಮೂಲಕ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. 15 ಜನ ಹಿಂದೂಗಳು ಒಳ ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಒಳಗಿರುವಂತಹ ಶಿವಲಿಂಗಕ್ಕೆ ಪೂಜೆಯನ್ನ ಮಾಡೋದಕ್ಕೆ 6 ಗಂಟೆಯವರೆಗೂ ಕೂಡ ಅವಕಾಶ ಇದೆ. 6 ಗಂಟೆಯವರೆಗೂ ಕೂಡ ಅವಕಾಶ ಇದೆ. 15 ಜನ ಒಳಗಡೆ ಪ್ರವೇಶ ಮಾಡಿದ್ದಾರೆ. 15 ಜನರ ತಂಡ ಈಗ ಅಲ್ಲಿ ಪೂಜೆಯನ್ನ ನೆರವೇರಿಸ್ತಾ ಇರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಶಿವಲಿಂಗವೇ ಇಲ್ಲ ಅಂತೇಳಿ ವಾದವನ್ನ ಮಂಡಿಸಿದ್ರು. ಆದ್ರೆ ಈ ಹಿಂದೆ ಆದೇಶ ಕೊಟ್ಟಿದ್ದು ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈ ಬಾರಿಯೂ ಕೂಡ ಕೊಡಿ ಅಂತೇಳಿ ವಾದವನ್ನ ಕೂಡ ಮಂಡಿಸಲಾಗಿತ್ತು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಈಗ 15 ಜನ ಒಳಗೆ ಹೋಗಿ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ಹೊರಭಾಗದಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ವಹಿಸಲಾಗಿದೆ. ಅಲ್ಲಿನ ಸ್ಥಿತಿ ಹೇಗಿದೆ ಸದ್ಯಕ್ಕೆ ಮಾಹಿತಿ ಕೊಡಬಹುದಾ ಓಂ ಪ್ರಕಾಶ್? ನಾಗೇಂದ್ರ ಬಾಬು, ಕೋರ್ಟ್ ರಾಘವ ಚೈತನ್ಯ ಶಿವಲಿಂಗ ಪೂಜೆ ಮಾಡೋದಕ್ಕೆ ಒಟ್ಟು 15 ಜನರಿಗೆ ಅವಕಾಶವನ್ನ ನೀಡಿರುವಂತದ್ದು. ಆದ್ರೆ ಕಡಗಂಚಿ ಮಠದ ವೀರಭದ್ರ ಶಿವಾಚಾರ್ಯರ ನೇತೃತ್ವದಲ್ಲಿ ಒಟ್ಟು 10 ಜನ ಏನು ಹಿಂದೂ ಮುಖಂಡರು ಇದೀಗ ಕೋರ್ಟ್ನ ಆವರಣ ಲಾಡ್ಲೆ ಮಶಾಕ್ ದರ್ಗಾದ ಒಳಗಡೆ ತೆರಳಿ ರಾಘವ ಚೈತನ್ಯ ಶಿವಲಿಂಗ ಪೂಜೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಈಗ ದೃಶ್ಯದಲ್ಲೂ